ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಅರ್ಷಿತಾ ಮಂಜೇಶ್. ಇಫ್ ನೀವೇನಾದರೂ ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ PG ಅಡ್ಮಿಷನ್ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಈ ವಿಡಿಯೋ ನಿಮಗಾಗಿನೇ. ಈ ವಿಡಿಯೋಲಿ ನಾನು ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಏನು ಅಡ್ಮಿಷನ್ ಪ್ರೊಸೆಸ್ ಆ್ಯಂಡ್ ಅಪ್ಲಿಕೇಶನ್ ಪ್ರೊಸೆಸ್ ಹೇಗಿರುತ್ತೆ UCMS ಪ್ರಕಾರ ಆ್ಯಂಡ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಯಾವ್ಯಾವ ಡಾಕ್ಯುಮೆಂಟ್ಸ್ ಎಲ್ಲ ಹಾಕಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ಕೊನೆವರೆಗೂ ನೋಡಿ. ಬಿಫೋರ್ ದಟ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಪ್ಕಮಿಂಗ್ ನೋಟಿಫಿಕೇಷನ್ಸ್ ಆ್ಯಂಡ್ ವಿಡಿಯೋಸ್ ನಿಮಗೆ ಸಿಗುತ್ತೆ. ಅಪ್ಲಿಕೇಶನ್ ಪ್ರೊಸೆಸ್ಗೂ ಮುಂಚೆ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ನೋಡೋದಾದರೆ August 7 ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್. ಅದಾದಮೇಲೆ ನೀವು 200 ರೂಪೀಸ್ ಫೈನ್ ಕಟ್ಟಿ August 11 ಅಪ್ಲೈ ಮಾಡ್ಬೋದು. ಅದೇ ಡೆಡ್ ಎಂಡ್. ನೆಕ್ಸ್ಟ್ ಅಪ್ಲಿಕೇಶನ್ ಪ್ರೊಸೆಸ್ ಸ್ಟೆಪ್ ಬೈ ಸ್ಟೆಪ್ ನೋಡೋದಕ್ಕೂ ಮುಂಚೆ, ಲಾಸ್ಟ್ ಟೈಮ್ ಎಲ್ಲ ಆನ್ಲೈನ್ ಅಪ್ಲಿಕೇಶನ್ ಇತ್ತು, ಪೂರಾ ಆನ್ಲೈನ್ ಇತ್ತು. ಬಟ್ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೀವೇ ಹೋಗಿ ಅಪ್ಲಿಕೇಶನ್ ಫಾರ್ಮ್ಸ್ ಮತ್ತು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕು ಅಟ್ ದ ಎಂಡ್ ಬಿಫೋರ್ ಲಾಸ್ಟ್ ಡೇ. ಓಕೆನಾ? ಈ ಇನ್ಫಾರ್ಮೇಷನ್ ಏನು ಕೊಡ್ತಿದ್ದೀನಿ ಇದೆಲ್ಲ ನನಗೆ ತಿಳಿದಿರೋ ಅಷ್ಟು, ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಇನ್ ಕೇಸ್ ಏನಾದರೂ ಮಿಸ್ಟೇಕ್ ಆಗಿದ್ರೆ, ಇಲ್ಲ ಅಡಿಷ್ನಲ್ ಇನ್ಫಾರ್ಮೇಷನ್ ಇದು ಬಿಟ್ಟು ಏನಾದರೂ ತಿಳ್ಕೊಬೇಕು ಅಂತ ಇದ್ದರೆ, ನೋಡೋರಿಗೆ ಯಾರಿಗಾರು ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಇದರಿಂದ ನನಗೂ ಗೊತ್ತಾಗುತ್ತೆ ಆ್ಯಂಡ್ ಯಾರೆಲ್ಲ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರಿಗೂ ಗೊತ್ತಾಗುತ್ತೆ. ಯಾಕಂತ ಅಂದರೆ ಈ ವರ್ಷ ಹೇಗೆ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ತುಂಬ ಲಿಮಿಟೆಡ್ ಇನ್ಫಾರ್ಮೇಷನ್ ಇದೆ. ಎಲ್ಲೂ ಯೂಟ್ಯೂಬ್ಸ್ ವೀಡಿಯೋಸ್ಗಳಲ್ಲೂ ಎಲ್ಲೂ ಸಿಕ್ಕಲಿಲ್ಲ ನನಗೆ. ಸೊ ದಟ್ ಇವಾಗ ಅಪ್ಲಿಕೇಶನ್ ಪ್ರೊಸೆಸ್ನ ನೋಡಿ. ಫಸ್ಟ್ ನೀವು ಗೂಗಲ್ಗೆ ಹೋಗಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ PG ಅಡ್ಮಿಷನ್ 2026 ಅಂತ ಟೈಪ್ ಮಾಡಿದ್ರೆ, ಇಲ್ಲ 2026 ಅಪ್ಲಿಕೇಶನ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಪೋರ್ಟಲ್ ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಲಾಸ್ಟ್ ಅಪ್ಲಿಕೇಶನ್ ಡೇ ಮೆನ್ಷನ್ ಮಾಡಿದ್ದಾರೆ. August 7 ನೀವು ಲಾಸ್ಟ್ ಅಪ್ಲಿಕೇಶನ್ ಮಾಡೋಕ್ಕಾಗೋದು. ಇನ್ ಕೇಸ್ ನೀವು ಫೀಸ್ ಪೇ ಮಾಡ್ತೀರಾ ಅಂದರೆ 200 ರೂಪೀಸ್ ಫೈನ್ನ ಪೇ ಮಾಡಿ August 11 ಅಪ್ಲೈ ಮಾಡ್ಬೋದು. ಆ್ಯಂಡ್ ಅದ್ರ ಕೆಳಗಡೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಂತ ಅಫಿಷಿಯಲ್ ವೆಬ್ಸೈಟ್ ಇದೆ. ಅದನ್ನು ಓಪನ್ ಮಾಡಿದರೆ ನಿಮಗೆ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ. ಸ್ಕ್ರೋಲ್ ಡೌನ್ ಮಾಡಿ ಕೆಳಗೆ ಇಲ್ಲಿ ನೋಟಿಫಿಕೇಷನ್ಸಲ್ಲಿ ಕರೆಂಟ್ ಅಪ್ಡೇಟ್ಸಲ್ಲಿ ಆಫ್ಲೈನ್ ಅಪ್ಲಿಕೇಶನ್ ಫಾರ್ ದ PG ಅಡ್ಮಿಷನ್ ಅಂತ ಓಪನ್ ಮಾಡಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಓಕೆ, ದೆನ್ PG ಅಡ್ಮಿಷನ್ ಅಂತ ಓಪನ್ ಮಾಡಿದರೆ ನಿಮಗೆ ಇಲ್ಲಿ ನೋಟಿಫಿಕೇಷನ್ನು, ರೂಲ್ಸು ಆ್ಯಂಡ್ ಪೋಸ್ಟಲ್ ಅಡ್ರೆಸ್ಸು ಆ್ಯಂಡ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಲ್ಲಿ ಮೆನ್ಷನ್ ಆಗಿದೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಈಚ್ ಕೋರ್ಸಸ್ಗೂ ಸಪ್ರೇಟಾಗಿ ಮೆನ್ಷನ್ ಮಾಡಿದ್ದಾರೆ. ನೀವು ಯಾವ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಒಂದ್ಸರಿ ಡೀಟೇಲಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ನೋಟಿಫಿಕೇಷನ್ ನೋಡೋದಾದರೆ ಇದರಲ್ಲಿ ಎಲ್ಲ ಫ್ಯಾಕಲ್ಟೀಸ್ ಡಿಪಾರ್ಟ್ಮೆಂಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಡೀಟೇಲಾಗಿ ನೋಡ್ಕೊಳ್ಳಿ. ನಿಮ್ಮ ಕೋರ್ಸಸ್ಗಳಿಗೆ ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕು, ಏನೇನೆಲ್ಲ ಯಾವ್ಯಾವೆಲ್ಲ ಕೋರ್ಸ್ ಇದೆ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ನಿಮ್ಮ ಕೋರ್ಸ್ ಬಗ್ಗೆ ನೀವು ಡೀಟೇಲಾಗಿ ಓದೋದು ಇಂಪಾರ್ಟೆಂಟ್. ಓಕೆನಾ? ಇಲ್ಲಿ ನಾನು ಎಲ್ಲನೂ ಹೇಳ್ಕೊಳ್ತಾ ಹೋದರೆ ಲೇಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ರೂಲ್ಸ್ ನೋಡೋದಾದರೆ ಇಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ ಸ್ಟಾರ್ಟಿಂಗಲ್ಲೇ. ನೀವು UCMS ಪ್ರಕಾರ ಅಪ್ಲೈ ಮಾಡಿ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ಗಳನ್ನ ಎಲ್ಲ ಸಬ್ಮಿಟ್ ಮಾಡಬೇಕು. ಈ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗುತ್ತೆ. ಇದೆಲ್ಲ ಡಾಕ್ಯುಮೆಂಟ್ಸ್ನ ನೀವು ರೆಡಿ ಇಟ್ಕೊಂಡು ಆಮೇಲೆ ಅಪ್ಲಿಕೇಶನ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಒನ್ಸ್ ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ಆ ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಈ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ನೀವು ಐದರ್ ಡೈರೆಕ್ಟಾಗಿ ಹೋಗಿ ನಿಮ್ಮ ಡಿಪಾರ್ಟ್ಮೆಂಟಿಗೆ ಸಬ್ಮಿಟ್ ಮಾಡ್ಬೋದು, ಇಲ್ಲ ಪೋಸ್ಟಲ್ ಆಗಿ ನೀವು ಕಳಿಸ್ಬೋದು ಪೋಸ್ಟ್ ಮುಖಾಂತರ. ವಾಟ್ ಐ ಸಜೆಸ್ಟ್ ಇಸ್ ಡೈರೆಕ್ಟಾಗಿ ಹೋಗಿ ಸಬ್ಮಿಟ್ ಮಾಡಿ. ಇನ್ ಕೇಸ್ ಪೋಸ್ಟ್ ಏನಾದರೂ ಡಿಲೇ ಆದರೆ ನಾವು ರೆಸ್ಪಾನ್ಸಿಬಲ್ ಅಲ್ಲ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಅದ್ರ ಜೊತೆಗೆ ಪೋಸ್ಟಲ್ ಅಡ್ರೆಸ್ ಕೂಡ ಇವರೇ ಕೊಟ್ಟಿದ್ದಾರೆ. ನೀವಿಲ್ಲಿ ಚೆಕ್ ಮಾಡ್ಬೋದು ಪೋಸ್ಟಲ್ ಅಡ್ರೆಸ್ಸು. ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಪೋಸ್ಟ್ ಮಾಡೋರಾದರೆ ನೀಟಾಗಿ ನೋಡಿ ಅಡ್ರೆಸ್ನ ಹಾಕಿ. ಮಿಸ್ ಆದರೆ ಅಪ್ಲಿಕೇಶನ್. ನೆಕ್ಸ್ಟ್ ಇದಿಷ್ಟು ಓದಾಗಿದ್ಮೇಲೆ ನಿಮ್ಮದು ಎಲಿಜಿಬಿಲಿಟಿ ಕ್ರೈಟೀರಿಯಾ, ರೂಲ್ಸು, ಆಮೇಲೆ ನಿಮ್ಮ ಡಿಪಾರ್ಟ್ಮೆಂಟ್ ನೋಟಿಫಿಕೇಷನ್ಸ್ ಎಲ್ಲ ಓದಿದ್ಮೇಲೆ ರೂಲ್ಸ್ ಬುಕ್ಕಲ್ಲಿ, ರೂಲ್ಸ್ PDF ಅಲ್ಲಿ ಒಂದು UCMS ಪೋರ್ಟಲ್ದು ಲಿಂಕ್ ಇದೆ. ಆ ಲಿಂಕ್ನ ಓಪನ್ ಮಾಡಿದರೆ ನಿಮಗೆ ಎರರ್ ಅಂತ ಬರುತ್ತೆ. ಅದ್ರ ಬದಲು ಅದನ್ನು ಓಪನ್ ಮಾಡೋಕ್ಕೆ ಹೋಗ್ಬಿಡಿ. ಅದ್ರ ಬದಲು ಗೂಗಲಿಗೆ ಬಂದು UCMS ಅಂತ ಟೈಪ್ ಮಾಡಿ. ಓಕೆನಾ? UCMS ಅಂತ ಟೈಪ್ ಮಾಡಿದ್ರೆ ನಿಮಗೆ ಸೆಕೆಂಡ್ ಪೋರ್ಟಲ್ ಕಾಣಿಸುತ್ತೆ, DCE ಕರ್ನಾಟಕ government.in ಅಂತ. ಅದನ್ನು ಓಪನ್ ಮಾಡಿ ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ಕ್ಲಿಕ್ ಹಿಯರ್ ಫಾರ್ UCMS ಪೋರ್ಟಲ್ ಅಂತ ಕಾಣಿಸುತ್ತೆ. ಅದನ್ನು ಓಪನ್ ಮಾಡಿದ್ರೆ ಮಾತ್ರ ಓಪನ್ ಆಗುತ್ತೆ. ಡೈರೆಕ್ಟಾಗಿ ಸರ್ಚ್ ಮಾಡುವಾಗ UCMS ಪೋರ್ಟಲ್ ಇವಾಗ ಸದ್ಯಕ್ಕೆ ಓಪನ್ ಆಗ್ತಿಲ್ಲ. ಓಕೆ, ನೆಕ್ಸ್ಟ್ ನೀವಿಲ್ಲಿ ಓಪನ್ ಆಗಿದ ತಕ್ಷಣ ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಇಂಗ್ಲೀಷ್ ಅಂತ ಇದೆಯಲ್ಲ, ಚೇಂಜ್ ಮಾಡ್ಕೊಂಡ್ಮೇಲೆ ಇಲ್ಲಿ 3 ಕಾಲಮ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲಾಗಿನ್ ಆಗಿ. ಇಫ್ ನಂದು ಆಲ್ರೆಡಿ ಲಾಗಿನ್ ID ಇರೋದ್ರಿಂದ
ಈಗ ತೋರಿಸ್ತಿದೆ. ಇನ್ ಕೇಸ್ ನಿಮ್ದು ಆಲ್ರೆಡಿ ಲಾಗಿನ್ ಐ ಡಿ ಇದೆ ಅಂತ ಅಂದರೆ ಅದರಲ್ಲೇ ಲಾಗಿನ್ ಆಗ್ಬೋದು. ಮೆಜಾರಿಟಿ ಆಫ್ ದ ಪರ್ಸನ್ಸ್ ನ್ಯೂ ಲಾಗಿನ್ ಐ ಡಿಯಿಂದನೇ ಲಾಗಿನ್ ಆಗಬೇಕು. ಇನ್ನೂ ಯಾರೂ ರಿಜಿಸ್ಟರ್ ಆಗಿಲ್ಲ ಅಂತ ಅಂದರೆ ಇಲ್ಲಿ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಇದೆ, ಅದನ್ನು ಮಾಡ್ಕೊಳ್ಳಿ. ನಿಮ್ಮದು ನಂಬರ್, ಇಮೇಲ್ ಐ ಡಿ, ಯೂಸರ್ ನೇಮ್ ಮತ್ತು ಪಾಸ್ವರ್ಡು ಎಲ್ಲ ನೀಟಾಗಿ ಕರೆಕ್ಟಾಗಿ ಕೊಟ್ಕೊಳ್ಳಿ. ದೆನ್ ನಿಮ್ಮದು ಪಾಸ್ವರ್ಡ್ ಮತ್ತು ಯೂಸರ್ ನೇಮ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಇದಿಷ್ಟು ಒನ್ ಪ್ರೋಸೆಸ್. ಒನ್ಸ್ ನೀವು UUCMS ಅಲ್ಲಿ ನಿಮ್ಮದು ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ ಮೇಲೆ ಲಾಗಿನ್ ಆಗಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ. ನೆನ್ಪಿಟ್ಕೊಳ್ಳಿ, ನೀವು ಇನ್ ಕೇಸ್ ಒಂದು ಬಿಟ್ಟು 2-3 ಕೋರ್ಸ್ ಅಪ್ಲೈ ಮಾಡಬೇಕು ಅಂದರೆ ಸಪ್ರೇಟಾಗಿ ಅಪ್ಲಿಕೇಶನ್ ಫಾರ್ಮ್ನ ಹಾಕಬೇಕು. ಓಕೆನಾ? ಒನ್ಸ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆದಮೇಲೆ ನಿಮ್ಮ ಎಲ್ಲ ಪರ್ಸ್ನಲ್ ಡೀಟೇಲ್ಸ್ನ ಫಿಲ್ ಮಾಡ್ಕೊಳ್ಳಿ. ಆ್ಯಂಡ್ ಇದರಲ್ಲಿ ಇನ್ಕಮ್ ಡೀಟೇಲ್ಸ್ ಕೇಳುತ್ತೆ ಮತ್ತು ನಿಮ್ಮದು ಅಡ್ರೆಸ್ ಕೇಳುತ್ತೆ. ಆ್ಯಂಡ್ ಎಜುಕೇಷನ್ ಡೀಟೇಲ್ಸಿಗೆ ಅಂತ ಬಂದರೆ SSLC ಮಾರ್ಕ್ಸ್ ಕಾರ್ಡು, PUC ಆ್ಯಂಡ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಸೆಮಿಸ್ಟರ್ ವೈಸ್ ಮಾರ್ಕ್ಸ್ ಕಾರ್ಡ್ ಕೂಡ ಕೇಳುತ್ತೆ. ಆ್ಯಂಡ್ ಸೆಮಿಸ್ಟರ್ ವೈಸ್ ಮಾರ್ಕ್ಸ್ ಮತ್ತು ಪರ್ಸೆಂಟೇಜ್ ಕೂಡ ಕೇಳುತ್ತೆ. ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಹಾಕಿ. ನೆಕ್ಸ್ಟ್ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇದೆ ಅಪ್ಲೋಡ್ ಮಾಡೋಕ್ಕೆ ಮತ್ತು ಸಬ್ಮಿಟ್ ಮಾಡೋಕ್ಕೆ ಅಂತ ನೋಡೋದಾದರೆ SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಎಲ್ಲ ಸೆಮ್ ವೈಸು ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸು ಮತ್ತು ಡಿಗ್ರಿ ಸರ್ಟಿಫಿಕೇಷನ್, ಐದರ್ ಇವಾಗಿನ್ನು ಪ್ರಾವಿಷನಲ್ ಸರ್ಟಿಫಿಕೇಷನ್ ಆಗಿರ್ಬೋದು, ಇಲ್ಲಾಂದರೆ ಇನ್ ಕೇಸ್ ಬಂದಿಲ್ಲ ಅಂದರೆ ಓಕೆ. ಆ್ಯಂಡ್ ಸ್ಟಡಿ ಸರ್ಟಿಫಿಕೇಟ್ ಬೇಕು, ಪಾಸ್ಪೋರ್ಟ್ ಸೈಜ್ ಬೇಕು ಆ್ಯಂಡ್ ಸಿಗ್ನೇಚರ್ ಫೋಟೋ ಬೇಕು. ಇಷ್ಟೂ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡು ಆಮೇಲೆ ಅಪ್ಲೈ ಮಾಡಿ. ಇನ್ ಕೇಸ್ ನೀವೇನಾದರೂ ಸ್ಪೆಷಲ್ ಕ್ಯಾಟಗರಿ ಇಲ್ಲ ರಿಸರ್ವೇಷನ್ ಅಂಡರ್ ನೀವೇನಾದರೂ ಅಪ್ಲೈ ಮಾಡ್ತಿದ್ದೀರಾ ಅಂತ ಅಂದರೆ ಈ ಎಲ್ಲ ಡಾಕ್ಯುಮೆಂಟ್ನ ರೆಡಿ ಮಾಡ್ಕೊಳ್ಳಿ. ಯಾವೆಲ್ಲ ಅಂತ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ರೂರಲ್ ಸರ್ಟಿಫಿಕೇಟ್, ಇಲ್ಲ ಕನ್ನಡ ಮೀಡಿಯಮ್ ಅಂಡರ್ ಬಟ್ ಅಪ್ಲೈ ಮಾಡ್ತಿದ್ರೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್, ಇದರ ಹೈದ್ರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್, NCC ಸರ್ಟಿಫಿಕೇಟ್, NSS, ಸ್ಪೋರ್ಟ್ಸ್, PW ಆ್ಯಂಡ್ ಡಿಫೆನ್ಸ್ ಸರ್ಟಿಫಿಕೇಟ್, ಇಲ್ಲ ಸಿಂಗಲ್ ಗರ್ಲ್ ಚೈಲ್ಡ್ ಸರ್ಟಿಫಿಕೇಟ್. ನೀವು ಯಾವ ಕ್ಯಾಟಗರಿ ಅಂಡರ್ ಅಪ್ಲೈ ಮಾಡ್ತಿದ್ದೀರಾ ಆ ಕ್ಯಾಟಗರಿಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ನೆಲ್ಲ ಮುಂಚೆನೇ ರೆಡಿ ಇಟ್ಕೊಳ್ಳಿ. ಒನ್ಸ್ ಎಲ್ಲ ಡಾಕ್ಯುಮೆಂಟ್ನ ಫಿಲ್ ಮಾಡಿ ಅಪ್ಲೈ ಮಾಡೋಕ್ಕೂ ಮುಂಚೆ ಒಂದ್ಸಲ ರಿವ್ಯೂ ಮಾಡ್ಕೊಳ್ಳಿ. ನೀವು ಯಾವುದಾದ್ರೂ ಕ್ಯಾಟಗರಿ ಅಂಡರ್ ಅಪ್ಲೈ ಮಾಡ್ತಿದ್ರೆ ಇನ್ ಕೇಸ್ ನೀವು ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಏನಾದರೂ ಸಾಕಾಗಲ್ಲ, ಇಲ್ಲ ಅಂದರೆ ಏನಾದರೂ ಅವರು ಏನಾದ್ರು ಕನ್ಸಿಡರ್ ಮಾಡಿಲ್ಲ ಅಂದರೆ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಪ್ಲಿಕೇಶನ್. ಸೊ ಒನ್ಸ್ ಎಲ್ಲ ಆದಮೇಲೆ ಸಬ್ಮಿಟ್ ಕೊಡಿ. ಆ ಸಬ್ಮಿಟ್ ಮಾಡಿರೋ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡು ಆ ಅಪ್ಲಿಕೇಶನ್ ಕಾಪಿ ಜೊತೆಗೆ ಎಲ್ಲ ಡಾಕ್ಯುಮೆಂಟ್ಸ್ ಯಾವೆಲ್ಲ ಮೆನ್ಷನ್ ಮಾಡಿದ್ನಲ್ಲ ಆ ಎಲ್ಲ ಡಾಕ್ಯುಮೆಂಟ್ಸ್ ಕಾಪಿನ ನೀವು ಯೂನಿವರ್ಸಿಟಿಯಲ್ಲಿರೋ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕು. ಐದರ್ ಇನ್ ದ ಪೋಸ್ಟಲ್ ಆರ್ ಡೈರೆಕ್ಟಾಗಿ ಸಬ್ಮಿಟ್ ಮಾಡಬೇಕು. ಓಕೆ, ಒನ್ಸ್ ನೀವು ಸಬ್ಮಿಟ್ ಮಾಡಿದ ಮೇಲೆ ನಿಮ್ಮ ಯೂನಿವರ್ಸಿಟಿ ಅವರು ನಿಮ್ಮ ಎಲಿಜಿಬಿಲಿಟಿ ಮತ್ತು ಮಾರ್ಕ್ಸ್ ಮತ್ತು ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಎಲ್ಲನೂ ಚೆಕ್ ಮಾಡ್ತಾರೆ. ಅದೆಲ್ಲ ಚೆಕ್ ಮಾಡಿದಾದ್ಮೇಲೆ ನಿಮಗೆ ಕೌನ್ಸಿಲಿಂಗ್ಸ್ ಇರುತ್ತೆ. ಆ ಕೌನ್ಸಿಲಿಂಗ್ ಡೇಟ್ಸ್ನ ಅವರು ಇನ್ಫಾರ್ಮ್ ಮಾಡ್ತಾರೆ. ಅವತ್ತು ನೀವು ಪ್ರೆಸೆಂಟ್ ಆಗಿರಬೇಕು. ನಿಮ್ಮ ಅಡ್ಮಿಷನ್, ನಿಮ್ಮದು ಮಾರ್ಕ್ಸ್, ಕ್ಯಾಟಗರಿ ರಿಸರ್ವೇಷನ್ಸ್ ಆ್ಯಂಡ್ ಮೆರಿಟ್ ಲಿಸ್ಟ್ ಮತ್ತು ಯೂನಿವರ್ಸಿಟಿ ರೂಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ವಿಡಿಯೋ ಬೇಕು ಅಂತ ಅನ್ನೋದಾದರೆ ಕಮೆಂಟ್ ಮಾಡಿ, ಯಾಕಂದರೆ ಇಲ್ಲಿ ಹೇಳೋಕ್ಕೆ ಹೋದರೆ ತುಂಬ ಲಾಂಗ್ ಆಗುತ್ತೆ. ಇದೆಲ್ಲ ಆಗಿದ್ಮೇಲೆ ಕೌನ್ಸಿಲಿಂಗ್ ಆದಮೇಲೆ ಅಡ್ಮಿಷನ್ ಆಗೋದು. ಸೊ ಬಿಫೋರ್ ಅಪ್ಲಿಕೇಶನ್ ಎಲ್ಲ ಇನ್ಫಾರ್ಮೇಷನ್ನ ಡಬಲ್ ಚೆಕ್ ಮಾಡ್ಕೊಳ್ಳಿ. ನಿಮ್ಮದು ಮಾರ್ಕ್ಸ್ ಏನು ಅಪ್ಲೋಡ್ ಮಾಡಿದ್ದಾರೆ ಅದು ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿರೋದು ಮಾರ್ಕ್ಸ್ಗೆ ಮ್ಯಾಚ್ ಆಗಬೇಕು. ಆ್ಯಂಡ್ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರಬೇಕು. ಆ್ಯಂಡ್ ಲಾಸ್ಟ್ ಡೇಟ್ ಒಳಗೆ ಅಪ್ಲೈ ಮಾಡಿ. ಸೊ ಇದು ಬ್ಯಾಂಗ್ಳೂರ್ ಯೂನಿವರ್ಸಿಟಿ PG ಅಡ್ಮಿಷನ್ ಆಗೋಕ್ಕೆ ಇರೋ ಪ್ರೊಸೆಸ್. ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ನ ನಾನು ಹೇಳಿದ್ದೀನಿ. ಇದು ಬಿಟ್ಟು ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ, ಇಲ್ಲ ನಾನು ಹೇಳಿರೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಡೋಂಟ್ ಹೆಸಿಟೇಟ್, ಕಮೆಂಟ್ ಮಾಡಿ. ಸೊ ಎಲ್ರಿಗೂ ಗೊತ್ತಾಗುತ್ತೆ, ನನಗೂ ಗೊತ್ತಾಗುತ್ತೆ ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ. ದಟ್ಸ್ ಇಟ್. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್. ಯಾರಾದರೂ ಅಪ್ಲೈ ಮಾಡಬೇಕು ಅಂತಿದ್ರೆ ಅವರಿಗೆ ಶೇರ್ ಮಾಡಿ. ಆ್ಯಂಡ್ ಇಫ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.